ರಾಷ್ಟ್ರೀಯತೆ ಎಷ್ಟು ತೀವ್ರವಾಗಿ ಬೆಳೀತಾ ಇದೆ ಅಂತಂದ್ರೆ ಅದು ಸ್ಥಳೀಯ ಅಸ್ಮಿತೆಗಳನ್ನ ಅಳಿಸಿ ಹಾಕ್ತಾ ಇದೆ. ಈ ರಂಗ ಪರಿಷೆ ಇದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಗೌರವವನ್ನು ಸ್ವೀಕರಿಸಿದ, ರಂಗಭೂಮಿಗೆ ಹೊಸ ಆಯಾಮವನ್ನು ನೀಡಿದ, ಕನ್ನಡ ನಾಟಕಗಳನ್ನ ಕಪ್ಪಣ್ಣನವರ ಜೊತೆ ಸೇರಿಕೊಂಡು ಭಾರತದಾದ್ಯಂತ ಪಸರಿಸಿದ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿ ಅವರಿಗೆ ನನ್ನ ಗೌರವಪೂರ್ವ ವಂದನೆಗಳನ್ನ ಸಲ್ಲಿಸಿ, ಈ ಕಾರ್ಯಕ್ರಮವನ್ನ ಎಷ್ಟು ಕಷ್ಟಪಟ್ಟು ಆಯೋಜಿಸಿದೆ ಅಂತ ಈಗಾಗಲೇ ನಾಗರಾಜ ಮೂರ್ತಿ ಅವರು ಹೇಳಿದ್ದಾರೆ. ಅವರಿದ್ರೆ ಇಂಥ ಕೆಲಸಗಳಾಗತ್ತೆ. ಅವರು ಸ್ವತಃ ಒಬ್ಬ ದೊಡ್ಡ ರಂಗಭೂಮಿ, ಅವರು ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಈ ಪರಿಷೆಯನ್ನ ಬಹಳ ಕಷ್ಟಪಟ್ಟು ತಮ್ಮ ಸಹೋದ್ಯೋಗಿಗಳ ಜೊತೆಗೆ ಬೇರೆ ಸಮಿತಿಗಳ ಜೊತೆ ಸೇರಿ ಮಾಡಿದ್ದಾರೆ ಅಂತ ನಾಗರಾಜ ಮೂರ್ತಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಶುಭಾಶಯಗಳನ್ನು ಮತ್ತು ಅಭಿನಂದನೆಗಳನ್ನು ಕೂಡ ಆರಂಭದಲ್ಲಿ ಸಲ್ಲಿಸ್ತೇನೆ. ವೇದಿಕೆಯಲ್ಲಿರುವ ಎಲ್ಲ ಹಿರಿಯರೇ ಮತ್ತು ಸ್ನೇಹಿತರೆ, ಎರಡು ವಿಷಯ ನಾನು ತಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಡ್ತೇನೆ, ಅತ್ಯಂತ ಸಂಕ್ಷಿಪ್ತವಾಗಿ. ಅದು ಆಗಬೇಕಾದ ಕೆಲಸಗಳು ಮತ್ತು ಸರ್ಕಾರ ಮಾಡಬೇಕಾದ ಕೆಲಸಗಳು. ನಾವೆಲ್ಲರೂ ಈ ಕುರಿತಾಗಿ ಹೆಚ್ಚು ಯೋಚನೆ ಮಾಡಬೇಕು ಎಂಬ ಕಾರಣಕ್ಕೆ ಎರಡು ವಿಷಯವನ್ನು ತಮ್ಮ ಗಮನಕ್ಕೆ ತರ್ತೇನೆ. ಒಂದು, ಈಗಾಗಲೇ ನನ್ನ ಗೆಳೆಯರು ಹೇಳಿದ ಹಾಗೆ ನಾನು 25 ವರ್ಷ ಡೆಲ್ಲಿಲಿದ್ದೆ. ಡೆಲ್ಲಿಯಲ್ಲಿರುವ ಹೊಸ ತಲೆಮಾರಿನ ಮಕ್ಕಳು, ಅಂದ್ರೆ ಈಗ ನಾನು ಕರ್ನಾಟಕದಲ್ಲಿ ಇದ್ದು ಡೆಲ್ಲಿಗೆ ಹೋಗಿ ಕನ್ನಡವನ್ನು ಮುಂದುವರಿಸಿದವನು, ಅಂತ ಒಂದು 11,000 ಜನ ಇದ್ದಾರೆ ಡೆಲ್ಲಿಯಲ್ಲಿ. 2011 ಜನಗಣತಿ ಪ್ರಕಾರ 11,000 ಜನ ಇದ್ದಾರೆ. ಅದರಲ್ಲಿ ಅನೇಕರ ಮಕ್ಕಳು ಡೆಲ್ಲಿಗೆ ಇವರು ಹೋದ ಮೇಲೆ ಹುಟ್ಟಿದವರು ಇದ್ದಾರಲ್ಲ, ಅವ್ರು ಯಾರು ಕನ್ನಡ ಮಾತಾಡಲ್ಲ. ಡೆಲ್ಲಿಗೆ ಹೋದ ಮೇಲೆ ಅವರು ತಮ್ಮ ಮಕ್ಕಳ ಹತ್ರ ಹಿಂದಿಯನ್ನೇ ಮಾತಾಡ್ತಾರೆ. ಕರ್ನಾಟಕದಲ್ಲಿಯೇ ನಾವು ನಮ್ಮ ಮಕ್ಕಳ ಜೊತೆ ಇಂಗ್ಲಿಷ್ ಮಾತಾಡ್ತೀವಿ ಅಥವಾ ಹಿಂದಿ ಮಾತಾಡ್ತೀವಿ, ಕನ್ನಡ ಒಂದು ಬಿಟ್ಟು ಇನ್ನು ಎಲ್ಲ ಭಾಷೆ ಮಾತಾಡ್ತೀವಿ. ಅಂತ ಸಂದರ್ಭದಲ್ಲಿ ಡೆಲ್ಲಿಯಲ್ಲಿ ಹೆಂಗಿರ್ಬೇಕು ಅಂತ ನೀವು ಯೋಚನೆ ಮಾಡಿ. ನಾನು ಡೆಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷ ಆಗಿದ್ದಾಗ ಮಕ್ಕಳ ನಾಟಕೋತ್ಸವ ಮಾಡಿದ್ವಿ. ಮಕ್ಕಳ ನಾಟಕೋತ್ಸವ ಮಾಡಿದಾಗ ಆ ಮಕ್ಕಳಿಗೆ ನಾಟಕ ಮಾಡಬೇಕು, ಅನೇಕ ತಂಡಗಳು ಇದ್ದು, 7-8 ತಂಡಗಳು ಇದ್ದು, ಬಹಳ ಒಳ್ಳೆಯ ನಿರ್ದೇಶಕರು ಕೂಡ ಇದ್ರು. ಅವರಿಗೆ ಹಿಂದಿಯಲ್ಲಿ ಡಯಲಾಗ್ ಬರೆದು ನಾವು ಕನ್ನಡ ನಾಟಕವನ್ನು ಆಡಿಸ್ಬೇಕಾಗಿತ್ತು. ಚಂದ್ರಶೇಖರ್ ಕಂಬಾರ ನಾಟಕ ಇತ್ಯಾದಿಗಳು. ಒಂದು ತಿಂಗಳು ಹಿಂದಿಯಲ್ಲಿ ಬರೆದು ಕನ್ನಡದಲ್ಲಿ ಮಾತಾಡಿ ನಾಟಕ ಪ್ರದರ್ಶಿಸಿದ ಮಕ್ಕಳು ನಾಟಕ ಮುಗಿಯುವಷ್ಟರೊತ್ತಿಗೆ ಕನ್ನಡದಲ್ಲೇ ಮಾತಾಡ್ತಾ ಇದ್ರು. ಮತ್ತು ಈಗಲೂ ನಾನು ಡೆಲ್ಲಿಗೆ ಹೋದ್ರೆ ಅಂಕಲ್ ಹೇಗಿದ್ದೀರಿ ಅಂತ ಕನ್ನಡದಲ್ಲೇ ಮಾತಾಡ್ತಾರೆ. ಅಂದ್ರೆ ಭಾಷೆಯನ್ನು ಉಳಿಸುವುದರಲ್ಲಿ ರಂಗಭೂಮಿ ಬಹಳ ದೊಡ್ಡ ಶಕ್ತಿಯಾಗಿ ಕೆಲಸ ಮಾಡ್ತಾ ಇರೋದನ್ನ ನಾನು ನನ್ನ ವೈಯಕ್ತಿಕ ಅನುಭವಗಳ ಮೂಲಕ ಕಂಡಿದ್ದೀನಿ. ಆದ್ದರಿಂದ ನಾಗರಾಜ ಮೂರ್ತಿ ಅವರಿಗೆ, ಸ್ವಾಮೀಜಿ ಅವರಿಗೆ, ಶಶಿಧರ್ ಬಾರಿಘಾಟ್, ನನ್ನ ಎಲ್ಲ ಗೆಳೆಯರು, ಕಪ್ಪಣ್ಣ ಅವರ ಮೂಲಕ ಸರ್ಕಾರಕ್ಕೆ ಏನು ವಿನಂತಿ ಮಾಡಿಕೊಳ್ತಿದ್ದೀನಿ ಅಂತಂದ್ರೆ, ಎಲ್ಲಾ ಶಾಲೆಗಳಲ್ಲಿ ಅಲ್ಲದಿದ್ರೂ ಕೂಡ ಆಯ್ದ ಕೆಲವು ಶಾಲೆಗಳಲ್ಲಿ ರಂಗಕರ್ಮಿಗಳ ನೇಮಕಾತಿ ಆಗಬೇಕು. ಶಾಲೆಗಳಲ್ಲಿ ನಮ್ಮ ನಟರುಗಳು, ಈಗ ರಂಗಾಯಣದಿಂದ ಹೊರಬಂದವರಿದ್ದಾರೆ, ನೀನಾ ಸಂಬಂಧ ಹೊರಬಂದವರಿದ್ದಾರೆ, ಬೇರೆ ಬೇರೆ ಕಡೆ ರಂಗ ಚಟುವಟಿಕೆಗಳು ತುಂಬಾ ಚೆನ್ನಾಗಿ ನಡೀತವೆ, ಮೌಲಿಕವಾದ ನಾಟಕಗಳು ಕೂಡ ಬರ್ತವೆ. ಅಲ್ಲಿ ತಯಾರಾದಂತ ನಟರು ಶಾಲೆಗಳಲ್ಲಿ ಅಪಾಯಿಂಟ್ಮೆಂಟ್ ಆಗಿ ಆ ಮಕ್ಕಳಿಗೆ ಕನ್ನಡದಲ್ಲಿ ನಾಟಕಗಳನ್ನು ಹೇಳಿಕೊಟ್ರೆ ಕುಸಿಯುತ್ತಿರುವಂತ ಕನ್ನಡ ಭಾಷೆಯನ್ನ ನಾಟಕದ ಮೂಲಕ ಎತ್ತಿ ಹಿಡಿದಾಗ ಆಗ್ತದೆ. ಆದ್ದರಿಂದ ಸರ್ಕಾರ 45,000 ಶಾಲೆಗಳಲ್ಲಿ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು ಪ್ರಾಯೋಗಿಕವಾಗಿ. ಯಾಕಂದ್ರೆ ಈಗಾಗಲೇ ಕನ್ನಡ ಶಾಲೆಗಳಲ್ಲಿ ಸುಮಾರು 55,000 ಉದ್ಯೋಗಗಳು ಖಾಲಿ ಇದೆ. ನಾಡ್ದು ಮಾರ್ಚ್ 31 ಸುಮಾರು 30,000 ಟೀಚರ್ಸ್ಗಳು ರಿಟೈರ್ಡ್ ಆಗ್ತಾರೆ. ಅಂದ್ರೆ 2026 ಏಪ್ರಿಲ್ 1 ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ 90,000ಕ್ಕಿಂತ ಹೆಚ್ಚು ಟೀಚರ್ಗಳ ಹುದ್ದೆ ಖಾಲಿ ಇದೆ. ಅದನ್ನ ನೇಮಕಾತಿ ಮಾಡಬೇಕಾದಂತ ಕೆಲಸ ಸರ್ಕಾರದ್ದು, ಅದು ಮಾಡ್ತದೆ. ಈಗಾಗಲೇ ಅದರ ಪ್ರಕ್ರಿಯೆಗಳು ಆರಂಭವಾಗಿದೆ. ಅಂತ ಸಂದರ್ಭದಲ್ಲಿ ಆಯ್ದ ಮುಖ್ಯ ಶಾಲೆಗಳಲ್ಲಾದರೂ ರಂಗಕರ್ಮಿಗಳ ನೇಮಕಾತಿ ಆಗಬೇಕು. ಆ ಮಕ್ಕಳಲ್ಲಿ ಅವರ ದೇಹ ಭಾಷೆ ಬದಲಾಗಬೇಕು. ಪರಸ್ಪರ ಮುಟ್ಟದೇ ಇರುವಂತಹ ನಮ್ಮ ನಾಡಿನಲ್ಲಿ ಪರಸ್ಪರ ಮುಟ್ಟಿಕೊಂಡು ಮಾಡುವ ನಾಟಕ ಎಷ್ಟು ಮಹತ್ವದ್ದು ಎಂಬುದನ್ನ ನಾನು ತಮ್ಮ ಮುಂದೆ ಹೇಳಬೇಕಾಗಿಲ್ಲ. ನಾವು ಎಲ್ಲರೂ ಒಬ್ಬೊಬ್ಬರಾಗಿ ಕೆಲಸ ಮಾಡಬಹುದು, ಒಂದು ಲೇಖನ ಬರಿಬಹುದು, ಒಂದು ಭಾಷಣ ಮಾಡಬಹುದು, ಆದ್ರೆ ನಾಟಕ ಮಾಡಕ್ಕಾಗಲ್ಲ. ಯಾಕಂದ್ರೆ ಅದು ಒಂದು ಸಾಮೂಹಿಕವಾದಂತ ಕೆಲಸ. ಅದು ಈ ಸಾಮೂಹಿಕ ಕೆಲಸಕ್ಕೆ ಜನಗಳನ್ನು ತೊಡಗಿಸುವ, ಪರಸ್ಪರ ಮುಟ್ಟಿಕೊಳ್ಳುವ, ನಾವು ಎಲ್ಲರೂ ಕೂಡ ಒಂದು ಎಂಬ ಭಾವವನ್ನು ರಂಗದಲ್ಲಿ ಮೂಡಿಸುವ ಏಕೈಕ ಚಟುವಟಿಕೆ ಅಂತಂದ್ರೆ ಅದು ನಾಟಕ ಚಟುವಟಿಕೆ.
ಅದನ್ನ ಎಲ್ಲ ಶಾಲೆಗಳಿಗೆ ವಿಸ್ತರಿಸುವ ಕೆಲಸವನ್ನ ಮಾನ್ಯ ಸಚಿವರುಗಳು ಸರ್ಕಾರ ಮಾಡಬೇಕು. ಇದನ್ನ ನಾನು ಸರ್ಕಾರಕ್ಕೆ ಬರೀತೇನೆ, ನೀವೆಲ್ಲರೂ ಕೂಡ ಈ ತರದ ಒತ್ತಡವನ್ನು ಸರ್ಕಾರದ ಮೇಲೆ ಹಾಕಬೇಕು. ಇದು ನಾನು ಮಾಡುವಂತ ಒಂದನೇ ಮಾತು. ಎರಡನೇದು, ನಾವು ರಂಗಕರ್ಮಿಗಳು, ರಂಗದಲ್ಲಿ ಕೆಲಸ ಮಾಡುವವರು ಹೊಸ ಅವೆನ್ಯೂಗಳನ್ನ, ಹೊಸ ಕಥೆಗಳನ್ನ ಹುಡುಕುವುದಕ್ಕೆ ಮತ್ತೆ ಜನಗಳ ಹತ್ರ ಹೋಗ್ಬೇಕು. ಈಗ ನಮ್ಮಲ್ಲಿ ಚಂದ್ರಶೇಖರ್ ಕಂಬಾರು, ಗಿರೀಶ್ ಕಾರ್ನಾಡರು ಇತಿಹಾಸಕ್ಕೆ ಹೋದ್ರು, ಚಂದ್ರಶೇಖರ್ ಕಂಬಾರರು ಜಾನಪದಕ್ಕೆ ಹೋದ್ರು, ಬೇರೆ ಬೇರೆ ಬಹಳ ಪ್ರಸಿದ್ಧ ನಾಟಕಕಾರರು ತಮಗೆ ಬೇಕಾದಂತ ವಸ್ತುವನ್ನು ಬೇರೆ ಬೇರೆ ಕಡೆಯಿಂದ ಆಯ್ದುಕೊಂಡ್ರು. ಇವತ್ತು ರಾಷ್ಟ್ರೀಯತೆ ಎಷ್ಟು ಪ್ರಬಲವಾಗಿದೆ ಅಂತಂದ್ರೆ, ತಪ್ಪು ಅಂತ ಹೇಳ್ತಾ ಇಲ್ಲ ನಾನು, ಅದು ಪ್ರಬಲ ಆಗಬೇಕು, ನಮ್ಮ ರಾಷ್ಟ್ರ ಗಟ್ಟಿ ಆಗಬೇಕು, ನಾವೆಲ್ಲರೂ ನಮ್ಮ ರಾಷ್ಟ್ರದ ಪರವಾಗಿ ನಿಲ್ಲಬೇಕು ಎಂಬುದರ ಬಗ್ಗೆ ಚರ್ಚೆ ಇಲ್ಲ, ನಾವೆಲ್ಲ ಮಾಡಬೇಕಾದ್ದೆ. ಆದರೆ ರಾಷ್ಟ್ರೀಯತೆ ಎಷ್ಟು ತೀವ್ರವಾಗಿ ಬೆಳೀತಾ ಇದೆ ಅಂತಂದ್ರೆ ಅದು ಸ್ಥಳೀಯ ಅಸ್ಮಿತೆಗಳನ್ನ ಅಳಿಸಿ ಹಾಕ್ತಾ ಇದೆ. ನನ್ನೊಂದು ಸಣ್ಣ ಊರು ಅಂದ್ರೆ 400 ಜನ ಇರುವ ಒಂದು ಊರು. ಅಲ್ಲಿ ಮೊನ್ನೆ ಹೋಗಿದ್ದೆ ನಾನು. ಅಲ್ಲಿ ದಿನಕ್ಕೆ ಒಂದೇ ಒಂದು ಬಸ್ ಬರುತ್ತೆ, ಬೆಳಿಗ್ಗೆ ಬಂದು ಸಾಯಂಕಾಲ ಹೊರಟೋಗುತ್ತೆ. ಆ ಊರಿನ ಕೊನೆಯ ಬಸ್ ಎಲ್ಲಿ ತಿರುಗುತ್ತದಲ್ಲ, ಅಲ್ಲಿ ಒಂದು 25-30 ಜನ ಇರ್ಬೋದು ಅಷ್ಟೇ ಆ ಊರಲ್ಲಿ. ಇಡೀ ಬಸ್ ಹೋಗುವಲ್ಲಿ 400 ಜನ ಇದ್ದಾರೆ. ಅಲ್ಲಿ ನಾನು ಮೊನ್ನೆ ನೋಡ್ತಿದ್ದೀನಿ, ಶಿವಾಜಿ ನಗರ ಅಂತ ಒಂದು ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಈಗ ಶಿವಾಜಿಗೆ ಒಂದು ದೊಡ್ಡ ವಿಮಾನ ನಿಲ್ದಾಣ ಇದೆ, ಶಿವಾಜಿಯ ಬಗ್ಗೆ 100 ಪುಸ್ತಕಗಳು ಬಂದಿವೆ. ಅದು ನಾವು ಓದಬೇಕಾದ ಇತಿಹಾಸವೇ. ಕರ್ನಾಟಕದ ಕೆಲವು ಭಾಗವನ್ನು ಆಳಿದಾನೆ, ಹೆಚ್ಚು ಮಾತಾಡಿದರು, ಬೆಂಗಳೂರಿನಲ್ಲಿಯೇ ಇದ್ದ. ಅದಲ್ಲ ನಾನು ಹೇಳುವುದು, ನನ್ನ ಊರಿನ ಅಸ್ಮಿತೆಯನ್ನ ಶಿವಾಜಿ ಯಾಕೆ ಕಳೆದು ಹಾಕಬೇಕು ಅಂತ ಅಷ್ಟೇ. ಆದ್ರಿಂದ ಶಿವಾಜಿ ಇರಲಿ, ಅದರ ಜೊತೆಗೆ ನನ್ನ ಊರಿನ ಅಸ್ಮಿತೆ ಉಳಿಬೇಕು ಅಂತಂದ್ರೆ ಈ ಊರಿನ ಕುರಿತಾದಂತ ಕಥೆಗಳನ್ನ ರಂಗಕರ್ಮಿಗಳು ಹುಡುಕಿ ರಂಗಭೂಮಿಗೆ ತರಬೇಕು ಎಂಬುದು ನನ್ನ ಆಸೆ. ಒಂದೇ ಒಂದು ಉದಾಹರಣೆ ಕೊಟ್ಟು ನನ್ನ ಭಾಷಣ ನಿಲ್ಲಿಸ್ತೇನೆ. ಕಥೆಗಳು ಎಷ್ಟು ಚೆನ್ನಾಗಿರ್ತವೆ, ನಾವು ಅದಕ್ಕೆ ಯಾಕೆ ಕಿವಿ ಕೊಡ್ತಾ ಇಲ್ಲ ಅಂತ. ಜೀಶಂ ಪರಮಶಿವಯ್ಯನವರು ಸಂಗ್ರಹ ಮಾಡಿದ ವಿವೇಕರಯ್ಯವರು ಅದರ ಬಗ್ಗೆ ಒಂದು ಲೇಖನ ಬರೆದ ಒಂದು ಕಥೆ ಇದೆ. ಆ ಕಥೆ ಹೆಸರು ಬಳಜೇಯಿ ಮಾಣಿಗ ಅಂತ. ಬಳಜೇಯಿ ಮಾಣಿಗ ಅರ್ಥ ಇತ್ಯಾದಿಗಳಿಗೆ ಹೋಗೋದಿಲ್ಲ, ನಾನು ಸಮಯ ಕಡಿಮೆ ಇದೆ. ಅದರಲ್ಲಿ ನಾನು ಕಥೆ ಹೇಳ್ತೇನೆ. ತಾವೆಲ್ಲ ರಂಗಭೂಮಿಯವರಾದ್ದರಿಂದ ಇದು ನಾಟಕ ಆದ್ರೆ ರಂಗದ ಮೇಲೆ ಹೇಗಿರ್ತದೆ ಎಂಬುದನ್ನು ನೀವು ಕಲ್ಪಿಸಿಕೊಳ್ಳಿ. ನಾನು ಅದನ್ನು ಹೇಳ್ತಾ ಇಲ್ಲ. ನೀವು ಯು ಇಮ್ಯಾಜಿನ್ ಹೌ ಇಟ್ ವುಡ್ ಬಿ ಪಾಸಿಬಲ್ ಟು ಬ್ರಿಂಗ್ ಇಟ್ ಟು ಸ್ಟೇಜ್ಗೆ ತಂದಾಗ ಹೆಂಗಾಗುತ್ತೆ ಅಂತ ನೀವು ಯೋಚನೆ ಮಾಡಿ. ನೋಡಿ, ಅಲ್ಲಿ ಗಂಡ ಹೆಂಡತಿ ಇಬ್ಬರು ಈ ಚೆನ್ನೆಮಣೆ ಆಟ ಆಡ್ತಾ ಇರ್ತಾರೆ. ಅಳಗುಳಿ ಮನೆ ಆಟ ಗೊತ್ತಲ್ಲ, ಚೆನ್ನೆಮಣೆ ಆಟ ಆಡ್ತಾ ಇರ್ತಾರೆ ನೋಡಿ. ಅದು ರಂಗಭೂಮಿಯಲ್ಲಿ ಇಬ್ಬರು ಗಂಡ ಆ ಕಡೆ, ಹೆಂಡತಿ ಈ ಕಡೆ, ಒಂದು ಸ್ಟೇಜ್ ಇರ್ತದೆ, ಅಲ್ಲಿ ಅಳಗುಳು ಮನೆ ಆಟ ಆಡ್ತಾರೆ. ಆಟ ಆಡ್ತಾ ಇರುವಾಗ ಗಂಡ ಸೋಲುವ ಸ್ಥಿತಿಗೆ ಬರ್ತಾನೆ. ನಮ್ಮ ಗೆಳೆಯರಿಗೆ ಗೊತ್ತಿದೆ ಅಳಗುಳು ಮನೆ ಆಟ. ಆ ಕಡೆ 6 ಮನೆ, ಈ ಕಡೆ 6 ಮನೆ, ಮಂಜೆಟಿ ಹಾಕಿ ಆಡ್ತಾರೆ. ಗಂಡ ಸೋಲುವ ಹಂತಕ್ಕೆ ಬರ್ತಾನೆ. ಈ ಗಂಡ ಸೋಲು ದೊಡ್ಡ ಸಮಸ್ಯೆ ನಮ್ಮ ದೇಶದಲ್ಲಿ. ಅದು ಸೋಲ್ಲೇಬಾರದು, ಅವನು ಹೆಂಗಾದ್ರೂ ಮಾಡ್ಬೇಕು. ಈ ಮದುವೆಯಲ್ಲಿ ಕುಂಭದ ಒಳಗೆ ಒಂದು ಮಡಿಕೆ ಒಳಗಡೆ ಉಂಗುರ ಹಾಕಿ, ಮದುವೆ ಆದ ಮೇಲೆ ಗಂಡ ಹೆಂಡತಿ ಅದಕ್ಕೆ ಕೈ ಹಾಕಿ ಉಂಗುರ ತೆಗಿಬೇಕು. ಅದು ಎಷ್ಟು ಬರೀ ಹೆಣ್ಣು ಮಕ್ಕಳಿಗೆ ಸಿಗುತ್ತೆ. ಆದ್ರೆ ಅವಳು, ಹೆಣ್ಮಕ್ಳು ಎದ್ದು ನಂಗೆ ಸಿಕ್ಕಿತ್ತು ಅಂತ ಹೇಳಿದ್ರೆ, ಇವಳು ಗಂಡನನ್ನ ಇಡಲ್ಲ, ಇವಳು ಬಹಳ ಜೋರು ಇವಳು ಅಂತ ಹೇಳಿ ಅವಳು ನೀರಿನ ಒಳಗಡೆ ಉಂಗುರವನ್ನ ಗಂಡನ ಕೈಗೆ ತಾಗಿಸೋದು. ಎತ್ತಿಡಿ. ಇದು ವಾಸ್ತವ. ಇಲ್ಲಿ ಅವ ಸೋಲುವ ಹಂತಕ್ಕೆ ಬರ್ತಾನೆ. ಆಗ ಅವನು ಏನ್ ಹೇಳ್ತಾನೆ, ನಾನು ಮತ್ತೆ ಹೇಳ್ತೇನೆ ಕೊನೆಯ ಮಾತು, ನೀವು ನಾಟಕವಾಗಿ ನೋಡಿ ಅದನ್ನ. ನೋಡಮ್ಮ, ನನಗೆ ಬಾಯಾರಿಕೆ ಆಗ್ತಾ ಇದೆ, ಒಳಗೆ ಹೋಗಿ ನೀರು ಅಂತ. ಅವಳು ನೀರು ತರ್ತಾನೆ ಅಂತ ಒಳಗೆ ನೀರಿಗೆ ತರ್ಲಿಕ್ಕೆ ಹೋದಾಗ ಹೀಗೆ ಆಡ್ತಾ ಇದ್ದ ಮನೆಯನ್ನು ಅವನು ಹಿಂಗೆ ತಿರುಗಿಸಿಟ್ಬಿಡ್ತಾನೆ. ಬಂದು ಆಟ ಆಡ್ತಾಳೆ, ಅವಳು ಸೋತ್ ಬಿಡ್ತಾಳೆ, ಸಹಜವಾಗಿ ಸೋತ್ ಬಿಡ್ತಾಳೆ. ಅವಳು ಕೇಳ್ತಾಳೆ, ನೀನೇನೋ ಅನ್ಯಾಯ ಮಾಡಿದ್ದೀನಿ ನಾನು ನೀರು ತರುವಷ್ಟರಲ್ಲಿ, ಏನು ಅನ್ಯಾಯ ಮಾಡಿದ್ದೀವಿ ಒಪ್ಪಿಕೋ ಅಂತ. ಸೊ ಡೈಲಾಗ್ ಡೆವಲಪ್ ಆಗ್ತದೆ. ಅವ ಹೇಳ್ತಾನೆ, ಇಲ್ಲ ನಾನೇನು ಮಾಡಿಲ್ಲ ಅಂತ. ಕೊನೆಗೆ ಅವಳು, ನೋಡಮ್ಮ ಅಪ್ಪ, ನೀನು ತಪ್ಪು ಒಪ್ಪಿಕೊಳ್ಳೋವರೆಗೆ ನಿನ್ನ ಮನೆ ಹತ್ತಲ್ಲ ಅಂತ ಅವಳ ತವರು ಮನೆಗೆ ಹೊರಟೋಗ್ತಾನೆ. ಇವನ 4 ದಿವಸ ಸುಧಾರಿಸ್ತಾನೆ. ಆಮೇಲೆ ಹೆಂಡತಿ ಇಲ್ಲದೆ ಇವನ ಬದುಕು ಕಷ್ಟ ಆಗ್ತದೆ. ಒಂದು ಪಲ್ಲಕ್ಕಿ ತಂದ, ನಾವು ಶಿವರಾಮಗ ಜೋಕುಮಾರ ಸ್ವಾಮಿಲೆಲ್ಲ ಪಲ್ಲಕ್ಕಿ ರಂಗಭೂಮಿ ಬಂದದೆಲ್ಲ ಸಂಭ್ರಮಿಸಿದ್ದೇವೆ ನಾವು. ಇವನೊಂದು ಪಲ್ಲಕ್ಕಿ ತಂದುಬಿಟ್ಟು ಆ ಪಲ್ಲಕ್ಕಿಯನ್ನ ಜನಗಳ ಕೈಗೆ ಕೊಟ್ಟು, ಈ ಪಲ್ಲಕ್ಕಿಯನ್ನು ಹೊತ್ತುಕೊಂಡು ಅವಳ ಮನೆಗೆ ಹೋಗಿ, ನಿನ್ನ ಗಂಡ ಬರ್ಲಿಕ್ಕೆ ಹೇಳಿದಾನೆ ಹೋಗಿ ಅಂತ ಹೇಳ್ತಾಳೆ. ಇವರು 4 ಜನ ಪಲ್ಲಕ್ಕಿ ಹೊತ್ತುಕೊಂಡು ಹೋಗ್ತಾರೆ. ಹೋಗಿ ಹೆಂಡತಿ ಅಲ್ಲಿ ಮೇಲೆ ನೋಡ್ತಾ ಇರ್ತಾಳೆ. ನೋಡುವಾಗ ಗಂಡ ಕಳಿಸಿದ ಪಲ್ಲಕ್ಕಿ ಅಂತ ಆಯ್ತು. ಕೆಳಗಿಳಿದು ಬಂದು, ಏನಮ್ಮ ಅಂತ. ಇಲ್ಲ, ಅದೆಲ್ಲ ಗೊತ್ತಿಲ್ಲ, ಸಾಹೇಬರು ನಿಮ್ಮನ್ನು ಬರ್ಲಿಕ್ಕೆ ಹೇಳಿದ್ದಾನೆ, ಗಂಡ ನಿಮ್ಮನ್ನು ಬರ್ಲಿಕ್ಕೆ ಹೇಳಿದ್ದಾನೆ. ಅವನು ಮಾಡಿದ ತಪ್ಪನ್ನು ಒಪ್ಪಿಕೊಂಡ, ಅವೆಲ್ಲ ಗೊತ್ತಿಲ್ಲ ನಮಗೆ, ನೀವು ಬರ್ಬೇಕಂತೆ.
ಅವಳು ಏನ್ ಮಾಡ್ತಾಳೆ ಅಂತಂದ್ರೆ, ಮನೆಯ ಒಳಗಡೆ ಹೋಗಿ ಪೊರಕೆ ಇದೆಯಲ್ಲ, ಪೊರಕೆ ಹಿಡಿಸುಡಿ ಪೊರಕೆ, ಆ ಪೊರಕೆಯನ್ನ ತಂದು ತನ್ನ ಕುತ್ತಿಗೆಯಲ್ಲಿರುವ ತಾಳಿಯನ್ನ ಪೊರಕೆಗೆ ಕಟ್ಟಿ ಕಿವಿಯದ್ದನ್ನ ಅದಕ್ಕೆ ಅಂಟಿಸಿ, ನೀನು ತಗೊಂಡೋಗಿ ಗಂಡನಿಗೆ ತೋರಿಸು ಇದನ್ನು ಅಂತ ವಾಪಸ್ ಕಳಿಸ್ತಾಳೆ. ಇದು ಎಂಥ ನೆರೇಷನ್ ಇದು! ನಾವು ರಾಮನ ಹಿಂದೆ ಹೋಗುವ ಸೀತೆ ಕತೆ ಓದಿದ್ದೇವೆ. ಇಂಥ ತುಂಬಿದ ಸಭೆಯಲ್ಲಿ ದ್ರೌಪದಿಯ ಸೀರೆಯನ್ನು ಎಳೆಯುವ ಕಥೆಯನ್ನು ಕೇಳಿದ್ದೀವಿ. ಆದ್ರೆ ಗಂಡ ಅನ್ಯಾಯ ಮಾಡಿದಕ್ಕೆ ಕುತ್ತಿಗೆಯ ತಾಳಿಯನ್ನು ಬಿಚ್ಚಿ ಪೊರಕೆಗೆ ಕಟ್ಟಿ ವಾಪಸ್ ಕಳಿಸಿದ ಕಥೆಯನ್ನು ಕೇಳಿದೆವಾ? ಕೇಳಿಲ್ಲ. ಇದು ಸಣ್ಣ ಕಥೆಗಳ ಶಕ್ತಿ. ಇಂಥ ಸಾವಿರಾರು ಕಥೆಗಳು. ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಒಂದು ಪ್ರಾಜೆಕ್ಟ್ ತಗೊಂಡಿದ್ದೀನಿ. ಸ್ವಾಮಿಗಳ ಹತ್ರ ಹೋಗ್ಬೇಕು ನಾನು. ಅದಕ್ಕೆ ಒಂದು ಅದರ ಸಹಾಯ ಅಂದ್ರೆ ಆರ್ಥಿಕ ಸಹಾಯ ಅಲ್ಲ, ಅದಕ್ಕೆ ಒಂದು ಬೆಂಬಲ. ಅದು ಏನಂದ್ರೆ ಊರಿನ ಹೆಸರುಗಳು ಉಳಿಬೇಕು ಅಂತ. ಊರಿನ ಹೆಸರುಗಳನ್ನ ಇದ್ದಕ್ಕಿದ್ದಾಗ ಜನ ಬದಲಾವಣೆ ಮಾಡ್ತಾ ಇದ್ದಾರೆ. ಇದ್ದಕ್ಕಿದ್ದಾಗ ಬಾಗೇಪಲ್ಲಿ ಭಾಗ್ಯಲಕ್ಷ್ಮಿ ಆಯ್ತು. ಯಾರಿಗೆ ಭಾಗ್ಯಲಕ್ಷ್ಮಿ ಯಾರಿಗೆ ಬಂದ್ಲು ಗೊತ್ತಿಲ್ಲ. ಬಾಗೇಪಲ್ಲಿ ಅಂತೂ ಆಯ್ತು. ಬಾಗೆ ಮರ ಇದ್ದ ಹಳ್ಳಿ ಅದು. ಪ್ರತಿ ಊರಿಗೆ ಒಂದು ಕತೆ ಇದೆ ಅಂತ ಹೇಳುದು ನಾನು. ಇಂಥ ಊರಿನ ಹೆಸರುಗಳು ಕರ್ನಾಟಕದಲ್ಲಿ 1,10,000 ಇದೆ. 1,10,000. ಇದರಲ್ಲಿ 96,000 ಹೆಸರುಗಳು ಕನ್ನಡ ಪದಗಳು. ಮತ್ತೆ ಅದರಲ್ಲಿ ಸುಮಾರು 70,000 ಊರುಗಳಿಗೆ ಒಂದೊಂದು ಕತೆಗಳಿದೆ. ಈ ಊರಿಗೆ ಹೆಸರು ಹೇಗೆ ಬಂತು ಅಂತ ಒಂದು ಕತೆ ಇದೆ. ಈ ಕತೆಗಳಿದೆಯಲ್ಲ, ಇದು ಸ್ಥಳೀಯ ಕತೆಗಳು, ಸ್ಥಳೀಯ ಪುರಾಣಗಳು. ಮತ್ತು ಅವುಗಳನ್ನು ಕೇಳ್ತಾ ನಮ್ಮ ಮಕ್ಕಳು ಅಥವಾ ರಂಗಭೂಮಿ ಮೇಲೆ ನಾಟಕವನ್ನು ನೋಡ್ತಾ ನಾವು ಊರಿನ ಜೊತೆ ಸಂಬಂಧ ಸಾಧಿಸಲಿಕ್ಕೆ, ಕಮ್ಯುನಿಕೇಶನ್ ಮಾಡಲಿಕ್ಕೆ ಅತ್ಯುತ್ತಮವಾದ ಅಸ್ತ್ರಗಳಂದ್ರೆ ಸ್ಥಳೀಯ ಕಥೆಗಳು. ಈ 70,000 ಕಥೆಗಳಲ್ಲಿ ನಾನು ಈಗ ಹೇಳಿದ ಒಂದು ಕತೆ ಇದೆ. ನನಗೊಂದು 3 ಗಂಟೆ ಕೊಟ್ಟರೆ ಇನ್ನೊಂದು 30 ಕತೆ ಹೇಳ್ತೀನಿ. ಆದ್ರೆ ದಯವಿಟ್ಟು ರಂಗಕರ್ಮಿಗಳು ಊರಿನ ಕಥೆಗಳ ಕಡೆ ಗಮನ ಕೊಡಿ. ರಾಷ್ಟ್ರೀಯತೆ ಪ್ರಬುದ್ಧವಾಗಿ ಬೆಳೀತಾ ಇದ್ದಾಗ ನಮ್ಮ ಊರಿನ ಸಂಸ್ಕೃತಿ ನಾಶವಾಗದೇ ಇರಲಿ. ಮತ್ತು ಅಲ್ಲಿ ಹೊಸ ಬಗೆಯ ಯೋಚನಾ ಕ್ರಮ ಇದೆ ಎಂಬುದನ್ನು ಮರಿಬಾರದು. ನಾವು ಪಾರಂಪರಿಕವಾದಂತ ಒಂದು ಯೋಚನಾ ಕ್ರಮದಲ್ಲಿ ಸಿಕ್ಕಾಕೊಂಡಿದ್ದೀವಿ. ನಮಗೆ ಅದರ ಆಚೆಗೆ ಯೋಚನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಇಲ್ಲಿ ಅದಕ್ಕಿಂತ ಭಿನ್ನವಾದಂತ ಕಥೆಗಳಿದೆ, ಅದಕ್ಕಿಂತ ಭಿನ್ನವಾದಂತ ನಿರೂಪಣೆಗಳಿದೆ. ಮತ್ತೆ ನಾನು ಆಲ್ರೆಡಿ ಹೇಳಿದ ಹಾಗೆ ಅತ್ಯಂತ ಬಹಳ ಪ್ರಬುದ್ಧವಾದ ಪ್ರೌಢವಾದಂತ ನಾಟಕೀಯ ಗುಣಗಳಿರುವ ಕಥೆಗಳಿದೆ. ಈ 2 ಕೆಲಸ, ಒಂದು ರಂಗಕರ್ಮಿಗಳದ್ದು, ಮೊದಲನೇದು ಸರ್ಕಾರದ್ದು, ಇದನ್ನು ಮಾಡುವ ಅಂತ ಹೇಳಿ ಇಷ್ಟು ನಿಮ್ಮ ಮುಂದೆ ಹೇಳಲಿಕ್ಕೆ ಅವಕಾಶ ಕೊಟ್ಟ ನಾಗರಾಜ ಮೂರ್ತಿ ಅವರಿಗೆ ಮತ್ತು ಬಳಗಕ್ಕೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.